ರೂಪಾಯಿ 735 ಹಾಲೇಶಿ ಹಾಯ್, ನಿಮ್ಮ AP ಲಾಕ್ಸ್ ಇನ್ ಕನ್ನಡ. ಏನಪ್ಪ ಇವತ್ತು ಲೋಡ್ ಬಂದು ನಮ್ಮದು ಟೊಮೆಟೊ ಹಣ್ಣು ಎಲ್ಲಿಗಪ್ಪ ಅಂದ್ರೆ ಹರಪನಹಳ್ಳಿಗೆ. ಇವಾಗ ಲೋಡ್ ಮಾಡ್ಕೊಂಬರಕ್ಕೆ ಹೋಗಬೇಕು. ನೋಡೋಕ್ಕೆ ಎಷ್ಟು ಬಾಕ್ಸ್ ಆಗ್ಯಾವ ಗೊತ್ತಲ್ಲ, ಅಲ್ಲಿ ಹೋಗಿ ನೋಡೋಕೆ ಇವಾಗ ಹೊಲ್ದಾಗ ಬಂದೆ. ಎಲ್ಲ ಗಾಡಿಗೆಲ್ಲ ಲೋಡ್ ಮಾಡ್ಕೊಂಬರಂತ ಇನ್ನೇನು ಐಟಮ್ ಮಾಡಿದ್ರು ಬಾಕ್ಸ್ಗಳೆಲ್ಲ. ಎಲ್ಲ ಬಾಕ್ಸ್ ಎಲ್ಲ ಲೋಡ್ ಮಾಡ್ಕೊಂಡೆ ಒಂದನ್ನೇ ಎತ್ಕೊಟ್ರು ಮ್ಯಾಕೆ. ಅಷ್ಟು ಹಾಕ್ಕೊಂಡೆ ಇನ್ನೇನು ಹೋಗೋಕ್ಕಂತ ಹಗ್ಗ ಬೇರೆ ಹಾಕ್ಕೊಂಡಿದ್ದಲ್ಲ. ಇವಾಗ ಹಗ್ಗ ಹಾಕ್ಕೊಂಡೆ ಎಲ್ಲ ಪೂರ್ತಿ ಬಾಕ್ಸ್ ಬಿಡಬಾರ್ದಂತ ಖಾಲಿ ಬಾಕ್ಸ್ ಹಾಕ್ಕೊಂಡು ಅಂಟೆ. ಇವಾಗ ಇನ್ನೇನು ಬಿಸಿಲು ಬೇರೆ ಭಾಳ ಇತ್ತು, ಅದಕ್ಕೆ ನಿಧಾನಕ್ಕೆ ಹೋದೆ. ಯಾಕಪ್ಪ ಅಂದರೆ ಈ ಟೈರ್ ಬೇರೆ ಈಟ್ ಹಾಕೋಂತ 50-55 ಹಂಗೆ ಹೋದೆ. ಹರಪನಹಳ್ಳಿ ಬಂದೇ ಬಿಟ್ಟೆ. ಇನ್ನೇನು ಇಳಿಸ್ತಾರೆ ಇವಾಗ ವೀಡಿಯೋ ತೋರಿಸ್ತಾರೆ. ಹಗ್ಗ ಬಿಚ್ಚಕ್ಕಂತ ಹಿಂದಕ್ಕೆ ಹೋದೆ. ಅವಣ್ಣ ಬೇರೆ ಬಂದಿದ್ದ ಅಮಾಲಿ, ಅದಕ್ಕೆ ಇಬ್ಬರು ಬಿಚ್ಚಿದ್ವಿ ಸೇರ್ಕೊಂಡು. ಎಲ್ಲ ಬಾಕ್ಸ್ ಒಂದೊಂದೇ ತಳಕ್ಕೆ ಎತ್ತಿಕೊಡ್ತಿದ್ದೆ. ಅಮಾಲ್ರು ಬೇರೆ ಇದ್ದಲ್ಲ, ಅದಕ್ಕೆ ನನ್ನ ಕಾಡಿದ್ರು ಹೋದೆ. ಇಲ್ಲಿ ಸವಾಲ್ಗೆ ಹೋಗ್ತಾರೆ, ಆ ವೀಡಿಯೋ ತೋರಿಸಿ ನೋಡ್ರಿ. ಹಿಂಗೆ ಹೋಗ್ತಾರಿಲ್ಲ ಹರಪನಹಳ್ಳಿ ಬಂದು 700 ರೂಪಾಯಿ 700 ರೂಪಾಯಿ 700 ರೂಪಾಯಿ 705 ರೂಪಾಯಿ 710 710 710 ರೂಪಾಯಿ 710 ರೂಪಾಯಿ 710 710 715 715 715 ರೂಪಾಯಿ 715 720 2 ಲಕ್ಷ 720 ರೂಪಾಯಿ 25 725 ರೂಪಾಯಿ 725 725 725 ರೂಪಾಯಿ 725 725 ರೂಪಾಯಿ 725 ಮರ ಅಲ್ಲೇಸಿ 725 725 30 730 ರೂಪಾಯಿ 730 730 730 735 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 ರೂಪಾಯಿ 735 735 735 ಹಾಲೇಶಿ ಹರಪನಹಳ್ಳಿ ಬಂದ್ಬಿಟ್ಟು ಇಲ್ಲಿ ಸವಾಲ್ಗೆ ಹೋಗ್ತಾರೆ. ಅಂದರೆ ಬಾಕ್ಸ್ ಅದು ಅವರು ಅಂಗಡಿಯವ್ರು ಎಷ್ಟು ಕೂಗಿರ್ತಾರೆ ಅಷ್ಟೇ ತಗೋಬೇಕು. ಕೆಲವೊಂದು ಮಾರ್ಕೆಟ್ಗಳಾಗಾದರೆ ಬಾಕ್ಸು ಒಂದೊಂದು 400 ರೂಪಾಯಿ 350 ಹಂಗೆ ಕೊಡ್ತಾರೆ. ಇಲ್ಲಿ ಹಂಗಲ್ಲ, 700 ರೂಪಾಯಿ ಕೂಗಿರೋದ್ರೆ 700 ರೂಪಾಯಿನೇ ಬಾಕ್ಸ್. ಅವು 1 ರೂಪಾಯಿ ಹೆಚ್ಚು ಕಮ್ಮಿ ಇರೋಲ್ಲ. ಮಾಡಿ ಬೇರೆ ಜೋರಿದ್ದಂಗೆ ಐತೆ. ಕ್ಲೈಮೇಟ್ ಭಾಳ ಮಳೆ ಬರೋ ಚಾನ್ಸಸ್ ಭಾಳ ಐತಿ ಇವತ್ತು ಹರಪನಹಳ್ಳಿಗಂತೂ. ಎಲ್ಲಿ ನೋಡಿದ್ರು ಮಳೆನೇ. ನಮ್ಮ ಹಣ್ಣು ಸುರುಕೆ ಮಕ್ಕಳ್ತಾರೆ. ಇವಾಗ ಹೋಗಿ ನೋಡೋಕೆ ಎಷ್ಟು ಬಾಕ್ಸ್ ಸುರುಕ್ಕೊಂಡಾರಂತ. ಹಣ್ಣೆಲ್ಲ ಸುರುಕ್ಕೊಂತ ಇದ್ದಾರೆ ಇವಾಗ. ಎಲ್ಲ ಇವ್ರಿಗೆ ಅಣ್ಣ ಇವನ್ನೆಲ್ಲ ಒಬ್ಬರೇ ಖರೀದಿ ಮಾಡ್ಯಾರ. ಇನ್ನೇನು ಬಾಕ್ಸ್ ಖಾಲಿ ಆಗ್ತವೆ ಇವಾಗ. ಖಾಲಿ ಆದವು ಎಲ್ಲ ಬಾಕ್ಸ್ ಎಲ್ಲ. ಬಾಕ್ಸ್ ಹಾಕ್ಕೊಂಬಂದ್ರೊಳಗೆ ಫುಲ್ಲು ಮಳೆ ಬಂತು. ಹಗ್ಗ ಬೇರೆ ಕಟ್ಟೋದಾಗಲಿಲ್ಲ, ಅರ್ಧಂಬರ್ಧ ಕಟ್ಟದೆ ಬಂದೆ. ಇವರು ಪಕ್ಕದ ಅದ್ರಾಗೆ ಲೋಡ್ ಮಾಡೋಕ್ಕೆ ಗಾಡಿ ಬುಲಾರ್ ಗಾಡಿಯನ್ನು. ಮಳೆ ಭಾರಿ ಜೋರ ಬಂತು. ಸಿಡ್ಲು ಗುಡುಗಂತೂ ಹೇಳ್ಬಾರ್ದು ಹಂಗಿತ್ತು ಹರಪನಹಳ್ಳಿಗಂತೂ. ಮಳೆ ಇನ್ನೂ ಜೋರಾಗಿ ಬಂತು, ಭಾರಿ ಜೋರ ಬಂತು ಮಳೆ ಮಾತ್ರ. ಅದಕ್ಕೆ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟೆ ಯಾಕೆ ಬೇಕಂತ. ಇವತ್ತಿನ ವೀಡಿಯೋ ಇಷ್ಟೇ ಅಂತ ಹೇಳ್ತಾ